ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಆದ್ದರಿಂದ ಮಾವಿನ ಹಣ್ಣಿನ ಒಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಕಸ್ಟರ್ಡ್, ಇದು ಮಾವಿನ ಹಣ್ಣಿನ ಕಸ್ಟರ್ಡು ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡಿದರೆ ನೀವು ಮಾವಿನ ಹಣ್ಣಿನ ಕಸ್ಟರ್ಡು ನಾನು ಮೊದಲೇನು ಕಸ್ಟರ್ಡ್ ಮಾಡೋದು ತೋರಿಸಿದ್ದೀನಿ. ಅಂದರೆ ಎಲ್ಲ ಹಣ್ಣುಗಳನ್ನು ಮಿಕ್ಸ್ಡ್ ಫ್ರೂಟ್ ಹಾಕಿ ಮಾಡೋ ಕಸ್ಟರ್ಡ್ ಒಂದು ರುಚಿ, ಆದರೆ ಇದು ಇನ್ನೊಂದು ರುಚಿ. ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ನೀವು ಮಾಡಿ ನೋಡಿ. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ಥರ ಮಾಡ್ಬೋದು ನೀವು. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನನಗೆ ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಮುಕ್ಕಾಲು ಲೀಟ್ರ್ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಈಗ ಒಂದು ಕಪ್ಪಲ್ಲಿ ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ದಪ್ಪ ಎಷ್ಟು ಬೇಕೋ ಅದನ್ನು ಹೊಂದ್ಕೊಂಡು, ತೆಳ್ಳಗೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ 3-4 ಚಮಚ ಹಾಕ್ಕೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರು ಅರ್ಧ ಲೀಟ್ರಿಗೆ. ಅಂದರೆ ನಾನು ಸ್ವಲ್ಪ ದಪ್ಪ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ತೆಳ್ಳಗೆ ಮಾಡ್ಬೋದು. ತೆಳ್ಳಗೆ ಮಾಡಿದರೆ ಕಸ್ಟರ್ಡ್ ಮಿಲ್ಕ್ ಶೇಕ್ ಥರ ಆಗುತ್ತೆ. ಈಗ ನಾನು ಇದರಿಂದನೇ ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಗಂಟುಗಳಾಗ್ದಂಗೆ ಕರಡಿ ಇಟ್ಕೋತೀನಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಗಂಟುಗಳಾಗಬಾರ್ದು. ಈ ಥರ ಮಿಕ್ಸ್ ಮಾಡಿದರೆ ಮಿಕ್ಸ್ ಆಗುತ್ತೆ. ಆಮೇಲೆ ಸೇರಿಸುವಾಗಲೂ ಮತ್ತೆ ಈ ಥರ ಕದಡಿ ಹಾಕ್ಕೋಬೇಕು, ಯಾಕಂದರೆ ತಳದಲ್ಲಿ ನಿಂತ್ಕೊಳ್ಳುತ್ತೆ ಅದು. ಅದರಿಂದ ಈ ಥರ ಗಂಟುಗಳಿಲ್ಲದ ಥರ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ. ಸ್ವಲ್ಪ ಹಾಲು ಸಾಕಾಗುತ್ತೆ, ಹೆಚ್ಚು ಬೇಕಾಗಲ್ಲ. ಒಂದು 2-3 ಚಮಚ, 1/4 ಗ್ಲಾಸ್ ಹೆಚ್ಚು ಅಂದರೆ 1/4 ಗ್ಲಾಸ್ ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಜಸ್ಟ್ ಇದು ಕರಡಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ನಿಮಗೆ. ಅಂದರೆ ಪೌಡ್ರು ಪೇಸ್ಟ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಇದೆ ಸಾಕು. ಈ ಥರ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ, ಗಂಟುಗಳಿರಬಾರ್ದು. ಈ ಥರ ಫುಲ್ಲು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಈಗ ಈ ಹಾಲಿಗೆ, ಅರ್ಧ ಲೀಟ್ರ್ ಹಾಲಿಗೆ 1 ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ, ನಿಮಗೆ ಸಿಹಿ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸಿಹಿ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು. ಆದರೆ ಸಿಹಿ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ. ಇದು ತಣ್ಣಗೆ ಆದಾಗ ಸಿಹಿ ಇದ್ರೇ ಚೆನ್ನಾಗಿರೋದು. ಸಿಹಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಇದಕ್ಕೆ ಬೇಕಾದಂಗೆ. ಸಕ್ಕರೆನ ನಾನಲ್ಲಿ 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸೌಟಲ್ಲಿ ತಿರುಗಿಸ್ತಾ ಕುದಿಸ್ಕೊಳ್ಳಿ, ಕೈ ಬಿಡದೆ. ಯಾಕಂದರೆ ಇದು ತಳ ಹತ್ಕೊಳ್ಳುತ್ತೆ. ಏನು ಸಕ್ಕರೆ ಇರುತ್ತಲ್ವ, ಅದು ತಳದಲ್ಲಿ ಸಿದೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕರಡುವರೆಗೂ ಈ ಥರ ತಿರುಗಿಸ್ಕೊಳ್ಳಿ. ಆಮೇಲೆ ಹಾಲೂ ತಳ ಹತ್ಕೊಳ್ಳುತ್ತಲ್ವ, ಅದಕ್ಕೆ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಕುದಿಯುತ್ತೆ. ಕುದಿಬೇಕು ಚೆನ್ನಾಗಿ. ಹಾಲು ಕುದಿದಾಗ, ಇದು ಹಾಲು ಕುದಿದಿದೆ, ಈ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು ಕಲಸ್ಕೊಂಡು ಹಾಕ್ಕೊಳ್ಳಿ. ಪೂರ್ತಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಕುದಿಸ್ಬೇಕು ಅದನ್ನು. ಈ ಥರ ಮಿಕ್ಸ್ ಮಾಡಿದ ಮೇಲೆ ಉಳಿದಿರೋದಕ್ಕೆ ಕೂಡ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಚೆನ್ನಾಗಿ ಕುದಿಸಿ. ಇದು ಒಂದು 2 ನಿಮಿಷ ಈ ಥರ ಕುದಿಬೇಕು ಇದು. ಯಾಕಂದರೆ ಆ ಕಸ್ಟರ್ಡ್ ಪೌಡ್ರು ಹಾಲಲ್ಲಿ ಬೇಯಬೇಕು, ಇಲ್ಲಾಂದರೆ ಹಸಿ ಹಸಿ ಆಗುತ್ತೆ. ಕಾರ್ನ್ಫ್ಲೋರ್ ಅಲ್ವ, ಅದು ದಪ್ಪ ಆಗುತ್ತೆ. ನೋಡಿ, ಇದು ಇಷ್ಟು ದಪ್ಪ ಆಗಿದೆ ನಾನು ಹಾಕಿರೋ ಪೌಡ್ರಲ್ಲಿ. ನಿಮಗೆ ತೆಳ್ಳಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು, ಮಿಲ್ಕ್ ಶೇಕ್ ಥರ ಬೇಕು ಅಂದರೆ. ಮತ್ತು ಹಣ್ಣು ಹಾಕಿದರೆ ಹಣ್ಣಿನ ಅಂಶ ನೀರಿಗೆ, ಹಣ್ಣಿನ ನೀರಿನ ಅಂಶ ಬಿಟ್ಕೊಳ್ಳುತ್ತಲ್ವ, ಅದ್ರ ನೀರಾಗೋ ಚಾನ್ಸಸ್ ಸ್ವಲ್ಪ ಆಗುತ್ತೆ. ಅದರಿಂದ ದಪ್ಪನೇ ಮಾಡಿದ್ದೀನಿ. ಇದೀಗ ತಣ್ಣದಾಗ ಇನ್ನೂ ದಪ್ಪ ಆಗುತ್ತೆ. ಈ ಥರ ಚೆನ್ನಾಗಿ ಕುದಿಸ್ಬಿಟ್ಟು ತಣ್ಣಗಾಗೋಕ್ಕೆ ಬಿಡಿ. ರೂಮ್ ಟೆಂಪ್ರೇಚರ್ಗೆ ಬರಲಿಕ್ಕೆ ಬಿಡಿ. ಇದು ನಾರ್ಮಲ್ ಅಂದರೆ ರೂಮ್ ಟೆಂಪರೇಚರಲ್ಲಿ ಇರಬೇಕು, ಬಿಸಿ ಇರಬಾರ್ದು. ಫ್ರಿಜ್ಜಲ್ಲಿ ಇಡೋದಾದರೆ ಬಿಸಿ ಇರಬಾರ್ದು, ಮತ್ತು ಹಣ್ಣು ಹಾಕುವಾಗಲೂ ಬಿಸಿ ಇರಬಾರ್ದು, ಚೆನ್ನಾಗಿ ಆಗೋಲ್ಲ. ಈಗ ಪಲ್ಪಿಗೋಸ್ಕರ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸಿಪ್ಪೆ ತೆಗಿಯೋದನ್ನೇ ಹಾಗೆ ಕಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಒಳಗಿಂದ ಪಲ್ಪ್ ತೆಗಿಯೋದಲ್ವ, ಅದರಿಂದ. ನೀವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಹೊರಗಿಂದ ಸಿಪ್ಪೆ ತೆಗೆದು ಆಮೇಲೆ ಕಟ್ ಮಾಡಿ, ನಿಮಗೆ ಅದು ಅನುಕೂಲ ಅಂದರೆ ಹಂಗೆ ಮಾಡ್ಕೊಳ್ಳಿ. ನಾನು ಹಿಂಗೆ ಮಾಡಿದೆ. ಯಾವುದಾದ್ರೂ ಮಾಡ್ಕೋಬೋದು. ಸ್ವಲ್ಪ ಸಿಹಿ ಇರುವ ಹಣ್ಣು ತಗೊಳ್ಳಿ ನೀವು, ಯಾಕಂದರೆ ಹುಳಿ ಅಂಶ ಇದ್ದರೆ ಹಾಲಲ್ವ, ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಲಿಗೆ ಹುಳಿ ಬಿದ್ದಾಗ. ಅದರಿಂದ ಆದಷ್ಟು ಸಿಹಿ ಇರುವ ಆದರೆ ಚೆನ್ನಾಗಿರುತ್ತೆ. ನಾನು ಈ ಥರ ಕಟ್ ಮಾಡಿಕೊಂಡು ಒಳಗಿಂದ ಪಲ್ಪ್ ತೆಗಿತೀನಿ. ನೀವು ಯಾವ ರೀತಿನಾದ್ರೂ ತೆಗೋಬೋದು. ಒಳಗಿನ ಅಂಶ, ಒಳಗಿನ ಹಣ್ಣಿನ ಅಂಶ ಬೇಕಷ್ಟೇ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತೀವಿ ನಾವು. ಅದರಿಂದ ಈ ಥರ ಮಾಡಿ ಕಟ್ ಮಾಡಿ. ನಾನು ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡಿದೆ. ನನಗೇನು ಇದು ಇಷ್ಟ ಆಗಿಲ್ಲ. ನಾನು ಯಾವಾಗಲೂ ಸಿಪ್ಪೆ ತೆಗೆದೇ ಮಾಡೋದು. ಹಾಗೇ ಚೆನ್ನಾಗಿ ನನಗೆ ಅನುಕೂಲ ಆಗೋದು. ಸುಮ್ಮನೆ ಹೆಂಗಾಗತ್ತೆ ಅಂತ ನೋಡೋಣ ಅಂತ ಈ ಥರ ಮಾಡಿದೆ. ನಿಮಗೆ ಯಾವುದು ಅನುಕೂಲನೋ ಅದು ಮಾಡಿ, ಸುಲಭವಾಗಿ ಯಾವುದು ಬರುತ್ತೋ ಅದನ್ನು ಮಾಡ್ಕೊಳ್ಳಿ. ವೇಸ್ಟ್ ಆಗದ ಹಾಗೆ ಮಾಡ್ಕೊಳ್ಳಿ. ಎಲ್ಲರೂ ಮಾಡ್ದ ಹಾಗೆ ಹಿಂಗೆ ಮಾಡಿದರೆ ಇದು ಚೆನ್ನಾಗಿ ಆಗಲ್ಲ. ಅಂದ್ಕೊಂಡ ಹಾಗೆ ಕಟ್ ಮಾಡಿಕೊಂಡು ಕಟ್ಟು ಬರಲ್ಲ. ಇದು ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ ಹೊರಗಿಂದ. ಇದು ನನಗೆ ಶೇಪ್ ಬೇಡ ಈಗ, ಯಾಕಂದರೆ ನಾನು ಮಿಕ್ಸಿ ಜಾರಿಗೆ ಹಾಕ್ತೀನಲ್ವ ಪಲ್ಪು, ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ನೋಡಿದೆ ಆಗುತ್ತಾ ಅಂತ ಅಷ್ಟೇ. ನನಗಂತೂ ನನ್ನ ಕೈಯಲ್ಲಂತೂ ಆಗಿಲ್ಲ ಇದು. ಕೆಲವು ಜನ ಈ ಥರ ಕಟ್ ಮಾಡಿ ತಿನ್ನೋಕ್ಕೆ
ಉಪಯೋಗಿಸ್ತಾರೆ. ಕಟ್ಟಾಗಿ ತುಂಡಾಗಿ ಬರುತ್ತೆ ಅಂತ ಹೇಳ್ತಾರೆ. ನನಗೆ ಇದೇ ಸರಿಯಾದ ರೀತಿ ಅನಿಸುತ್ತೆ. ಸಿಪ್ಪೆ ತೆಗೆದುಬಿಟ್ಟು ಹೀಗೆ ಕಟ್ ಮಾಡೋದು. ಚಿಕ್ಕದಾಗಿ ಕಟ್ ಮಾಡಿ ಇನ್ನೊಂದು ಕಪ್ಪಲ್ಲಿ ಇಟ್ಕೊಳ್ಳಿ. ನಾನು 1 ಕಪ್ ಪಲ್ಪ್ ಇಟ್ಟಿದ್ದೀನಿ. ಇದು ಬೇರೆ ಚಿಕ್ಕ ಹೋಳುಗಳನ್ನಾಗಿ ಮಾಡಿಕೊಂಡು ಬೇರೆ 1 ಕಪ್ಪು ಇಟ್ಕೊಂಡಿದ್ದೀನಿ. ಇದು ಹೋಳುಗಳು ಮೇಲಿಂದ ಹಾಕ್ಕೊಳ್ಳೋಕ್ಕೆ. ಅದು ಹಣ್ಣು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ಳೋಕ್ಕೆ. ಇದು ಬೇರೆ. ಈ ಥರನೂ ಮಾಡ್ಕೊಳ್ಳಿ. ಇದು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ಫುಲ್ಲು ಎಲ್ಲ ಫ್ರೂಟ್ಸ್ ಹಾಕಿ ಮಾಡಿದರೆ ಒಂದು ರುಚಿ ಬೇರೆ ಇರುತ್ತೆ. ಅದು ಒಂದು ಕಸ್ಟರ್ಡ್ನ ರೀತಿ. ಇದು ಬರೀ ಮಾವಿನ ಹಣ್ಣಿಂದ ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ನೀವು ಮಾಡಿ ನೋಡಿ. ಅದರ ರುಚಿ ತಂಪವಾಗಿ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತೆ. ನೋಡಿ ಇದೀಗ ನಾರ್ಮಲ್ ಟೆಂಪ್ರೇಚರ್ಗೆ ಬಂದಿದೆ. ತಣ್ಣದಾಗ ದಪ್ಪನೂ ಆಗಿದೆ. ನೋಡಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿದ್ದೀನಿ. ಪಲ್ಪನ ತೆಗೆದು ಮಾವಿನ ಹಣ್ಣನ್ನು ಕಾಳುಗಳಿಲ್ದಂಗೆ ಪೇಸ್ಟ್ ಮಾಡಿದ್ದೀನಿ. ಇದನ್ನು ಕಸ್ಟರ್ಡ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟುಗಳಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಮಿಕ್ಸ್ ಆಗುತ್ತೆ ಅದ್ರ ಜೊತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ತಣ್ಣದಾಗ ದಪ್ಪ ಆಗಿದೆ ಕಸ್ಟರ್ಡು. ಇದೀಗ ಹಣ್ಣು ಹಾಕ್ತೀನಲ್ವ, ಹಣ್ಣಿನ ನೀರಿನಂಶ ಬಿಟ್ಕೊಳ್ಳುತ್ತೆ. ಆಮೇಲೆ ನೀರಾಗುತ್ತೆ ಸ್ವಲ್ಪ. ಒಂದಿನ ನಾವು ಫ್ರಿಜ್ಜಲ್ಲಿಟ್ಟರೆ ನೀರಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಈ ಕಟ್ ಮಾಡಿರೋ ಸಣ್ಣ ಸಣ್ಣ ಹೋಳುಗಳಿದೆಯಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹಾಕಿದ್ದೀನಿ. ಬೇಕು ಅಂದರೆ ನೀವು ಇನ್ನೂ ಹಾಕ್ಕೋಬೋದು, ಹೆಚ್ಚು ಹಾಕ್ಕೋಬೋದು. 2-3 ಕಪ್ಪನ್ನು ಬೇಕಾದ್ರೆ ಹಾಕ್ಕೋಬೋದು, ಹೆಚ್ಚು ಹಣ್ಣುಗಳು ಬೇಕು ಅಂದರೆ. ನಾನು ಇಷ್ಟೇ ಹಾಕಿದ್ದೀನಿ. ತುಂಬ ರುಚಿಯಾಗುತ್ತೆ ಸ್ನೇಹಿತರೆ. ನೀವು ಮಾಡಿ ನೋಡಿ. ಅದು ಬೇರೆ ಒಂದು ರುಚಿ ಕೊಡತ್ತೆ ಬರೀ ಮಾವಿನ ಹಣ್ಣಿಂದು. ಅದು ಮಾವಿನ ಹಣ್ಣು ಪಲ್ಪ್ ಒಳಗೆ ಮಿಕ್ಸೂ ಮಾಡಿರ್ತೀವಿ, ಕಟ್ಟು ಮಾಡಿ ಹಾಕ್ತೀವಿ. ವೆನಿಲ್ಲ ಫ್ಲೇವರ್ನ ಕಸ್ಟರ್ಡು ಇರುತ್ತೆ. ಎಲ್ಲ ಸೇರಿದಾಗ ತಣ್ಣಗೆ ಮಾಡಿದರೆ ಫ್ರಿಜ್ಜಲ್ಲಿಟ್ಟರೆ ಅಂತೂ ಇನ್ನೂ ರುಚಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ರುಚಿಯಾಗತ್ತೆ. ಇದನ್ನು ತಣ್ಣಗೆ ಮಾಡ್ಕೊಳ್ಳಿ. ಫ್ರಿಜ್ಜಲ್ಲಿ ನಾರ್ಮಲ್ಗಿಂತ ಫ್ರಿಜ್ಜಲ್ಲಿಟ್ಟು ತಿನ್ನೋದೇ ತುಂಬ ರುಚಿಯಾಗಿರುತ್ತೆ. ಇನ್ನೂ ಸೆಕೆ ಇದೆಯಲ್ವ, ಚಳಿ ಬಂದಿಲ್ಲ, ಮಳೆ ಅಷ್ಟು ಜೋರು ಬಂದಿಲ್ವಲ್ಲ, ಆದ್ದರಿಂದ ಹೀಗೆ ಇನ್ನೂ ಮಾಡಿ ನೀವು ತಿನ್ಬೋದು. ಈಗಂತೂ ಮಾವಿನ ಹಣ್ಣಿನ ಸೀಸನ್, ಎಲ್ಲ ಕಡೆಯೂ ಸಿಗತ್ತೆ ಮಾವಿನ ಹಣ್ಣು. ಸಿಹಿ ಮಾವಿನ ಹಣ್ಣುಗಳನ್ನು ಆದಷ್ಟು ಉಪಯೋಗಿಸ್ಕೊಳ್ಳಿ. ಹುಳಿ ಆದರೆ ಅದು ಮೊಸರಾಗೋ ಚಾನ್ಸಸ್ ಇದೆ, ಹಾಲು ಹಾಳಾಗೋ ಚಾನ್ಸಸ್ ಇದೆ. ಈ ಥರ ಮ್ಯಾಂಗೋ ಕಸ್ಟರ್ಡ್ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮೇಲಿಂದ ಹಾಕ್ಕೊಂಡು ಈ ಥರ ತಿಂದರೆ. ಬೇಕು ಅಂದರೆ ಇದಕ್ಕೊಂದು ಸ್ವಲ್ಪ ಐಸ್ ಕ್ರೀಮ್, 1 ಸ್ಕೂಪ್ ಐಸ್ ಕ್ರೀಮ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಾಗೆ ತಿನ್ಬೋದು. ಐಸ್ ಕ್ರೀಮ್ನ ಅಗತ್ಯ ಇಲ್ಲ, ನಾವೆಲ್ಲ ಹಾಗೆ ತಿಂತೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮಾವಿನ ಹಣ್ಣಿನ ಸೀಸನ್ ಅಲ್ವ, ಮನೆಯಲ್ಲಿ ಇರುತ್ತೆ. ನೀವು ಮಾಡಿ ನೋಡಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.